ಕೊನೆಯದಾಗಿ ಇಷ್ಟೆಲ್ಲ ಆಯಿತು, ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಕ್ವಾಲಿಟಿ, ಈಲ್ಡ್, ಇಳುವರಿ, ಹೌದಲ್ವಾ? ಖರ್ಚು ಮಾಡೋಕ್ಕೆ ತಕ್ಕಾಗಿ ನೀವು ಕೇಳೋದೇ ಕೊನೆ ಪದನೇ ಇಳುವರಿ ಸರ್, ಹೌದಲ್ವಾ? ಇಳುವರಿ ಸುಮ್ಮನೆ ಬರಲ್ಲ, ಇವೆಲ್ಲ ಕರೆಕ್ಟಾಗಿದ್ದರೆ ಇಳುವರಿ ಬರ್ತದೆ. ಆಯಿತಾ? ಸೊ ಯಾವಾಗ ಮಣ್ಣಿನ ಜೀವ ವೈವಿಧ್ಯತೆ ಚೆನ್ನಾಗಿರುತ್ತೋ, ಮಣ್ಣಲ್ಲಿ ಕ್ಲೋರೋಫಿಲ್ ಕಾಂಟೆಂಟ್ ಚೆನ್ನಾಗಿರುತ್ತೆ, ಸೂರ್ಯ ಭಗವಾನ್ ಕಿರಣ ಬಳಸ್ಕೊಂಡು ದಷ್ಟಪುಷ್ಟವಾಗಿದ್ದು ಬೆಳೀತದೆ. ಯಾವಾಗ ದಷ್ಟಪುಷ್ಟವಾಗಿ ಬೆಳೀತದೋ ಶುಗರು ಕಾಂಟೆಂಟ್ ಹೆಚ್ಚಿಗೆ ಬರ್ತದೆ, ತೂಕ ಜಾಸ್ತಿ ಬರ್ತದೆ. ಕರೆಕ್ಟಾ? ಸೊ ಇದನ್ನು ಬ್ರಿಕ್ಸ್ ಅಂತ ಕರೀತೀರಿ. ಏನಂತ ಕರೀತೀರಿ? ಅವರು ಚೆಕ್ ಮಾಡಿದಾಗ ನಿಮ್ಮ ಕಬ್ಬಲ್ಲಿ ಎಷ್ಟು ಬ್ರಿಕ್ಸ್ ಇದೆ ಅಂತಕ್ಕಂಥದ್ದು ಬರ್ತದೆ. ಅರ್ಥ ಆಯ್ತಾ? ಸೊ ಅದು ಈ ಕಬ್ಬಲ್ಲಿ ಬ್ರಿಕ್ಸು ಚೆನ್ನಾಗಿದೆ. ಸೊ ಅದನ್ನು ನೋಡೋಣ. ಬ್ರಿಕ್ಸ್ ಮಟ್ಟವು ಬೆಳೆಯಲ್ಲಿರುವ ಸಕ್ಕರೆ ಅಥವಾ ಸಿಹಿತನದ ಪ್ರಮಾಣವನ್ನು ತೋರಿಸುತ್ತದೆ. ಈ ಕಬ್ಬು ತಿನ್ಲಿಕ್ಕೆ ಭಾಳ ಚೆನ್ನಾಗಿರ್ತದೆ, ಒಂದು ಸ್ವಾದ ಇರ್ತದೆ ಇದರಲ್ಲಿ. ಎಲ್ಲ ಕಬ್ಬು ತಿಂದಾಗೂ ತಿಂದಂಗೆ ಆಗಲ್ಲ, ಬಟ್ ಈ ಕಬ್ಬು ತಿಂದರೆ ತಿಂದಂಗೆ ಆಗುತ್ತೆ. ಯಾಕೆಂತಂದರೆ ಇದು ನೈಸರ್ಗಿಕವಾಗಿ ಬೆಳೀತಾ ಇದೆ, ಅದರ ಸ್ವಾದನೇ ಬೇರೆ ಇರ್ತದೆ. ತಿಂದು ನೋಡ್ಬೇಕು ನೀವು. ಹೆಚ್ಚಿನ ಬ್ರಿಕ್ಸ್ ಮಟ್ಟವು ಹೆಚ್ಚಿನ ಸಿಹಿತನವನ್ನು ಸೂಚಿಸುತ್ತದೆ. ಬ್ರಿಕ್ಸ್ ಹೆಚ್ಚಿಗೆ ಇದ್ದರೆ ಸ್ವೀಟ್ ಜಾಸ್ತಿ ಇರ್ತದೆ. ಅರ್ಥ ಆಯ್ತಾ? ನೋಡೋಣ ಇದರಿಂದ ನಮಗೆ ಏನು ಲಾಭಗಳು ಅಂತ. ಬೆಳೆ 3 ಲಾಭಗಳಿದೆ. ಬೆಳೆ ಗುಣಮಟ್ಟದ ಸೂಚಕ, ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದನ್ನ ತೋರಿಸ್ತದೆ ಬ್ರಿಕ್ಸ್ ಹೆಚ್ಚಿಗೆ ಇದ್ದರೆ. ಹೆಚ್ಚಿನ ಬ್ರಿಕ್ಸ್ ಮಟ್ಟವು ಸಸ್ಯದ ಆರೋಗ್ಯ, ಪೋಷಕಾಂಶ ಭರಿತ ಬೆಳೆ, ಗುಣಮಟ್ಟ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸೂಚಿಸುತ್ತದೆ. ಅರ್ಥ ಆಯ್ತಾ? ಸೊ ಇಲ್ಲದು ಸೂಚಿಸ್ತಾ ಇದೆ, ನೋಡ್ತಾ ಇದ್ದೇವೆ ನಾವು. ರೈಟ್. ಎರಡನೇದು ಸಮರ್ಪಕ ಪೋಷಣೆ. ಉತ್ತಮ ಪೋಷಕಾಂಶ ಮತ್ತು ನೀರಿನ ಸಂಗ್ರಹಣೆಯಿಂದ ಬ್ರಿಕ್ಸ್ ಮಟ್ಟ ಹೆಚ್ಚಾಗುತ್ತದೆ. ಆದ್ದರಿಂದ ಸಸ್ಯಗಳಿಗೆ ಸಮರ್ಪಕ ಪೋಷಣೆ ಮತ್ತು ಫಲವತ್ತಾದ ಮಣ್ಣು ತುಂಬ ಅವಶ್ಯಕ. ಬ್ರಿಕ್ಸ್ ಮಟ್ಟ ಬರಲಿಕ್ಕೆ ಮಣ್ಣಿನ ಜೀವವೈದ್ಯತೆ ಚೆನ್ನಾಗಿದ್ದರೆ ಮಣ್ಣು ಫಲವತ್ತತೆಯಾಗಿರ್ತದೆ. ಮಣ್ಣು ಫಲವತ್ತತೆಯಾಗಿದ್ದರೆ ಇದು ಚೆನ್ನಾಗಿ ಬರ್ತದೆ. ಬ್ರಿಕ್ಸ್ ಮಟ್ಟ ಹೆಚ್ಚಳ. 3ನೇದು, ಬ್ರಿಕ್ಸ್ ಮಟ್ಟವನ್ನು ಹೆಚ್ಚಿಸಲು ಉತ್ತಮ ನೀರಾವರಿ, ಸಮರ್ಪಕ ಪೋಷಕಾಂಶಗಳನ್ನು ಒದಗಿಸುವುದು ಮತ್ತು ಸಸ್ಯದ ಆರೋಗ್ಯವನ್ನು ಕಾಪಾಡುವುದು ಮುಖ್ಯ. ಹೆಚ್ಚಿನ ಪೋಷಕಾಂಶಗಳು ಒದಗಿಸೋದಂದ್ರೆ ನಾವು ಪೋಷಕಾಂಶಗಳು ನಾವು ಒದಗಿಸ್ಬೇಕಾಗಿಲ್ಲ, ತ್ಯಾಜ್ಯಗಳನ್ನು ಒದಗಿಸಿದರೆ ಅದೇ ಪೋಷಕಾಂಶಗಳಾಗಿ ನಮ್ಮ ಬೆಳೆಗೆ ಪರಿವರ್ತನೆ ಸಿಗ್ತದೆ. ಸಿಂಪಲ್. ಅರ್ಥ ಆಯ್ತಾ? ಸೊ ಈ ಥರ ನಾವೀಗ ಸುಮಾರು 6 ರೀತಿಯ ಒಂದು ಪ್ಯಾರಾಮೀಟರ್ಸ್ ಅಂತ ಹೇಳ್ತೀರಿ. ಈ 6 ನಾವಿಲ್ಲಿ ನೋಡಿದಾಗ ಎಲ್ಲ ಎಸ್ ಅಂತ ಬಂತ, ನೋ ಅಂತ ಬಂತ? ಎಲ್ಲರ ತೋಟದಲ್ಲೂ ಎಸ್ ಬರಬೇಕಷ್ಟೆ. ಈ 6 ಕರೆಕ್ಟಾಗಿ ಬಂದರೆ 6 ಪ್ಯಾರಾಮೀಟರ್ಸು ನಿಮ್ಮ ತೋಟ ಯಾವತ್ತಿಗೂ ಚೆನ್ನಾಗಿರುತ್ತೆ, ಖರ್ಚು ಕಡಿಮೆ ಆಗಿರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ, ರೋಗ ಕೀಟ ಕಡಿಮೆ ಇರ್ತದೆ, ಆದಾಯನೂ ಹೆಚ್ಚಾಗುತ್ತೆ. ಇದೊಂದು ಬೆಳೆ ಅಲ್ಲ, ಯಾವುದೇ ಬೆಳೆಗಾದರೂ ಇದೇ ಮಾಪನ. ಬೆಳೆಗೊಂದೊಂದು ಮಾಪನ ಅಲ್ಲ ಇದು.